ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಉದ್ಘಾಟನಾ ನುಡಿಯನ್ನು ನುಡಿಯಲಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂತಹ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಮಾನ್ಯ ನಿರ್ದೇಶಕರಾದ ಶ್ರೀಯುತ ಎಸ್ ಚಿದಾನಂದ ಸರ್. ಉಪನಿರ್ದೇಶಕರು, ಪ್ರಾಂಶುಪಾಲರು, ಉದ್ಯೋಗ ಇಲಾಖೆ, ತರಬೇತಿ ಇಲಾಖೆ ಎಲ್ಲರೂ ನಮ್ಮವರೇ. ವೇದಿಕೆ ಮೇಲಿರ್ತಕ್ಕಂಥವ್ರು, ವೇದಿಕೆಯ ಎದುರಿರ್ತಕ್ಕಂಥವ್ರು ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ಅವರೆಲ್ಲ ಹೆಂಗಿರ್ಬೇಕಂದ್ರೆ ಜಸ್ಟ್ ಈ ಏನು ಟಚ್ ಮಾಡಬಾರ್ದು, ಬಾಡಿನೇ ಟಚ್ ಮಾಡಬಾರ್ದು, ಹಂಗೆ ನೋಡ್ಬಿಟ್ಟು ಒಂದು ರೀತಿ ಈ ಕನ್ಸಲ್ಟೆನ್ಸಿ ಇರ್ತದಲ್ಲ, ಏನೋ ನೋಡೋಂಗಿಲ್ಲ, ಸುಮ್ಮನೆ ಆದಾಯ ಬರಬೇಕು, ಅವನ ದಿನನಿತ್ಯ ಜೀವನ ನಡಿಬೇಕು. ಆ ರೀತಿ ನಮ್ಮ ಮನಸ್ಸುಗಳು, ನಮ್ಮ ಯೋಚನೆಗಳು, ಯೋಚನಾ ಲಹರಿಗಳು ಹೋಗ್ತಾ ಇದ್ದಾವೆ ಸ್ನೇಹಿತರೆ ಇವತ್ತು. ಹಾಗಾಗಿ ನಮ್ಮ ITIಗೆ ಕೊರತೆ ಆಗ್ತಾ ಇದೆ. ಒಂದು ಹಂಗಂತ ಇಲ್ಲ, ಅಷ್ಟು ಏನು ಕೊರತೆ ಆಗಿಲ್ಲ, ಬರ್ತಾ ಇದ್ದಾರೆ ಹುಡುಗರು, ಬದಲಾವಣೆ ಆಗ್ತಾ ಇದೆ ಸ್ನೇಹಿತರೆ. ಹಲವಾರು ಸ್ಕೀಮ್ನು ಕೂಡ ಸರ್ಕಾರ ಕೊಟ್ಟಿದೆ. ಈಗ ಹೊಸದಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 1386 ಕೋಟಿ ರೂಪಾಯಿ ಈ ITIನ ಹೊಸತನ ತರಲಿಕ್ಕಾಗಿ, ಮಾಡಿಫಿಕೇಶನ್ ಮಾಡಲಿಕ್ಕಾಗಿ, ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕಾಗಿ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ. ಅದ್ರ ಜೊತೆ PM ಸೇತು ಅಂತ, ಹಬ್ ಆ್ಯಂಡ್ ಸ್ಪೋಕ್ ಅಂತ ನಮ್ಮಲ್ಲಿ 8 ಹಬ್ ಆ್ಯಂಡ್ ಸ್ಪೋಕ್, ಒಂದು ಹಬ್ಗೆ 4 ITI ಬರ್ತವೆ. ಹೆಚ್ಚು ಕಮ್ಮಿ ಒಂದು ಕ್ಲಸ್ಟರ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಈ ಕಂಪನಿಗಳು ಸೇರಿ ಸರಿಸುಮಾರು 200ರಿಂದ 240 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಮಾಡಿಫಿಕೇಷನ್ಗೆ, ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ. ಆ ರೀತಿ ಎಲ್ಲ ಸಾಕಷ್ಟು ವರದಿಯಿಂದ ನಡೀತಾ ಇದೆ, ಸಾಕಷ್ಟು ಡಿಸ್ಕಷನ್ ಆಗಿದೆ. ಇನ್ನು ಫೀಲ್ಡಿಗೆ ಇಂಪ್ಲಿಮೆಂಟೇಷನ್ ಬರಬೇಕು. ಹಿಂದೆ ಈಗಾಗಲೇ ಶ್ರೀನಿವಾಸ್ ಹೇಳಿದ್ರು, ಒಂದು ಶೆಡ್ಡಲ್ಲಿ ಇತ್ತು ಅಂತ ಹೇಳಿದ್ರು. ಎಸ್, ಹಿಂದೆ ಶೆಡ್ಡಲ್ಲೇ ಇತ್ತು. ಈಗ ಹಂಗಂತ ಅದೇ ಶೆಡ್ಡಲ್ಲಿ ಈಗಿಲ್ಲ, ಎಲ್ಲ ಮಾಡಿಫಿಕೇಶನ್ ಆಗ್ತಾ ಇದ್ದೀವಿ, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ತಾ ಇದೆ. ನೀವು ಕೂತಿರೋ ಎಡಭಾಗದಲ್ಲಿ ಇದೆ ನೋಡಿ ಟಾಟಾ. ಈ ಟಾಟಾ ಈವನ್ ನಮ್ಮ ಡಿಪ್ಲೊಮೊ ಕಾಲೇಜಲ್ಲಿ ಆ ಟೆಕ್ನಾಲಜಿ ಇದು ಇಲ್ಲ, ಸ್ಟ್ಯಾಂಡರ್ಡ್ ಇಲ್ಲ ಡಿಪ್ಲೊಮೊ ಕಾಲೇಜಲ್ಲಿ. ಈವನ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ನೀವು ಅಷ್ಟು ನೋಡೋಕ್ಕಾಗಲ್ಲ, ಅಷ್ಟು ಇದಿದೆ. CNC ಇದೆ, ಪೇಂಟಿಂಗ್ ಇದೆ, 3D ಪ್ರಿಂಟಿಂಗ್ ಇದೆ, EV ಇದೆ, ಕಟ್ ಸೆಕ್ಷನ್ಸ್ ಇದೆ, ಮೆಕ್ಯಾನಿಕಲ್ಲು, ಪ್ರತಿಯೊಂದು ಪಕ್ಕ ಕಲಿತಾರೆ. ನಮ್ಮವರು ಕಲಿಸೋರು ರೆಡಿ ಇದ್ದಾರೆ, ಹುಡುಗರು ಕಲಿಯೋರು ಇದ್ದಾರೆ. ಬಟ್ ಏನಾಗಿದೆ ಇಲ್ಲಿ ಇತ್ತೀಚಿನ ಜನ್ರೇಷನಲ್ಲಿ ನಾವು ನೀವೆಲ್ಲ ಏನಾಗಿದ್ವಿ, ಒಂದೊಂದು ಮನೇಲಿ ಮಿನಿಮಮ್ 3 ಇರ್ತಿದ್ವಿ, ಮ್ಯಾಕ್ಸಿಮಮ್ ಡಜನ್ನು 12, ಮ್ಯಾಕ್ಸಿಮಮ್ 12. ಇವತ್ತಿನ ಜನ್ರೇಷನ್ ಹೆಂಗೆ, ನಮಗೆಲ್ಲ ಒಂದೇ, ಹಬ್ಬ ಬಂದರೆ 2. ಆಮೇಲೆ ತುಂಬ ಸಫಿಸ್ಟಿಕೇಟೆಡ್ ಬೆಳೆಸ್ತಾ ಇದ್ದೀವಿ ನಾವು. ಈ ಉಗುರು ಮಣ್ಣು ತಾಗಬಾರ್ದು, ಆ ರೀತಿ ಬೆಳೆಸ್ತಾ ಇದ್ದೀವಿ ನಾವು ಮಕ್ಕಳನ್ನ. ಅವ್ರಿಗೇನಾದರೂ ಹೊಡೆದು ಬಿಟ್ಟರೆ ಮೇಸ್ಟ್ರು, ಆ್ಯಕ್ಚುಲಿ ನಾನು ಕಲಿಬೇಕಾದ್ರೆ ಮೇಸ್ಟ್ರು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಆ ಮೇಸ್ಟ್ರು ಹೊಡೆದಿರೋದ್ರಿಂದಲೇ. ಈ ಮಗ್ಗಿನ ಫಾರ್ವರ್ಡು ರಿವರ್ಸು 1 to 10th ಫಾರ್ವರ್ಡ್ ಹೇಳ್ಕೊಂಡು ಹೋಗ್ಬೇಕು, ರಿವರ್ಸ್ ಹೇಳ್ಕೊಬರ್ಬೇಕು. ಒದೆ ಹೆಂಗೆ ಅಂದರೆ ಆ ಭಾಷೆನ ಯೂಸ್ ಮಾಡ್ತಿದ್ರು. ಈ ಬೆತ್ತದ್ದು ಕೋಲು ಊದೋದು ಹಂಗೆ ಕೆಲವರಿಗೆ. ನಾವು ಆ ಹೊಡೆತಕ್ಕೆ ಓದ್ತಾ ಇದ್ವಿ. ಅವ್ರಿಗೆ ಹೊಡೆದಿರೋದು ಬೇರೆಯವ್ರು ನೋಡ್ಕೊಂಡು ನಾವು ಹೊಡೆಸ್ಕೊತಿರ್ಲಿಲ್ಲ, ಅವ್ರು ಹೊಡೆದಿರೋದು ಇಷ್ಟೊಂದು ಹೊಡಿತಾರಲ್ಲ ಅಂತಾನೆ ಓದ್ತಾ ಇದ್ವಿ. ಇವತ್ತೇನಾರು ಹಂಗೇನಾರು ಹೊಡೆದ್ರೆ ಮಕ್ಕಳಿಗೆ ಪೇರೆಂಟ್ ಬಂದು ಗಲಾಟೆ ಮಾಡ್ತಾರೆ. ಸಿನಾರಿಯೋ ಚೇಂಜ್ ಆಗಿದೆ ಇವತ್ತು. ಅವತ್ತೇನಾರು ನಾವೇನಾರು ಹೊಡೆಸ್ಕೊಂಡು ಮನೆಗೆ ಹೋದರೆ ಮನೇಲಿ ಮತ್ತೆ ಬೇರೆ ಒದೆ.
ಸುಮ್ಮನೆ ಬಿಡ್ತಿರ್ಲಿಲ್ಲ ಮನೇಲಿ, ಯಾಕೆ ಕೊಡ್ಸ್ಕೊ ಬಂದಿದೀಯ ಅಂತ. ಇವತ್ತು ನಾವು ಹೆಂಗ್ ಮಾಡ್ತಾ ಇದೀವಿ, ನಾವು ಕ್ವಶನ್ ಮಾಡ್ತಾ ಇದೀವಿ. ಮೇಸ್ ಯಾಕೆ ಕೊಡೋದು ನಿನಗೆ, ಅವ್ರು ಯಾರು ನಿನಗೆ ಹೊಡಿ. ಕಾಲೇಜುಗಳಲ್ಲಿ ಮೊನ್ನೆ ಪಕ್ಕದಲ್ಲಿರುವಂಥ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ತುಂಬ ಸಂಭ್ರಮಾಚರಣೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ನಮ್ಮ ITI ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮನ ಮಾಡಬೇಕು. ಎಲ್ಲ ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ಭವಿಷ್ಯದ ಪ್ರಜೆಗಳಿಗೆ ನಾವು ತಿಳಿಸಬೇಕು. ITIಲೂ ಸಹ ಉನ್ನತವಾದ ಹುದ್ದೆಯನ್ನು ಪಡೆದಿದ್ದಾರೆ, ಉನ್ನತವಾದ ವ್ಯಾಸಂಗ ಮಾಡಿ ಬೇರೆ ವಿದೇಶದಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ITI ಯಾವ ವ್ಯಾಸಂಗಕ್ಕೂ ಕಡಿಮೆ ಇಲ್ಲ. ನಮ್ಮ ತಾಂತ್ರಿಕದ ವಿಷಯಕ್ಕೆ ಬಂದಾಗ ನಮ್ಮ ITI ಎಲ್ಲದರಲ್ಲೂ ಒಂದು ಕೈ ಮೇಲಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸಬೇಕಾಗಿದ್ದ ಕಾರಣ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮಗೆ ಮೂಲ ಒಂದು ಸ್ಪಿರಿಟ್ ಬಂದಿದಂಥದ್ದು ಎಲ್ಲ ಹಳೆ ವಿದ್ಯಾರ್ಥಿಗಳು. ನಮ್ಮ ಸ್ನೇಹಿತರು HL ಇದ್ದಾರೆ, ನಮ್ಮ ಹಿರಿಯವರು BML ಇದ್ದಾರೆ, ಅದ್ರ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ಎಸ್ಕಾರ್ಟ್ಸ್ ಅಲ್ಲಿದ್ದಾರೆ, HMT ಇದ್ದಾರೆ, BHL ಇದ್ದಾರೆ, ಹಲವಾರು ಕಂಪನಿಗಳು KEB ಇದ್ದಾರೆ. ಎಲ್ಲ ಫ್ಯಾಕ್ಟರಿಯವರನ್ನ ಸಂಪರ್ಕಿಸಿದಾಗ, ನೇರವಾಗಿ ಬೆಮ್ಮೆಲ್ಗೆ ಹೋದಾಗ ಬೆಮ್ಮೆಲ್ ಫ್ಯಾಕ್ಟರಿಯವರು ನಮ್ಮನ್ನ ಗೌರವಿಸಿದ ರೀತಿ ಮತ್ತೆ ಈ ITI ಬಗ್ಗೆ ಅವರಿಗಿರುವಂಥ ಗೌರವವನ್ನು ನೋಡಿ, ಪ್ರೀತಿಯನ್ನು ನೋಡಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಜೊತೆಯಲ್ಲಿ ಇಲ್ಲಿಂದ ವರ್ಗಾವಣೆಗೊಂಡಿರುವಂಥ ನಮ್ಮ ಎಲ್ಲ ವೃತ್ತಿ ಬಾಂಧವರು ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸುವ, ಒಂದು ವೇದಿಕೆಯಲ್ಲಿ ಸೇರಿಸುವ ಒಂದು ಕೆಲಸವನ್ನ ಮಾಡಬೇಕು ಅಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಚರ್ಚಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆ ಮಾಡುವಾಗ ನಾವು ಹಲವಾರು ಸಭೆಗಳನ್ನು ಮಾಡಿದೆವು. ಆ ಸಭೆಗಳು ಮಾಡುವಾಗ ನಮ್ಮ OS ಚಂದ್ರಪ್ಪ ಅವರೊಂದು ಮಾತು ಹೇಳಿದರು, ಸರ್ಕಾರಿ ಅಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಕ್ ಬರಲ್ಲ, ಯಾರೆಲ್ಲ ಹತ್ರ ಡೊನೇಷನ್ ಕಲೆಕ್ಟ್ ಮಾಡಕ್ ಬರಲ್ಲ. ಆದ್ರಿಂದ ನೀವು ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ, ಈ ವಿದ್ಯಾರ್ಥಿಗಳ ಸಂಘದ ಮುಖಾಂತರ ಈ ಕಾರ್ಯಕ್ರಮ ಮಾಡಿ ಅಂತ ಸಲಹೆ ಕೊಟ್ಟರು. ತುರ್ತು ಆಗಿದ್ದರಿಂದ ನಾವು ವಿದ್ಯಾರ್ಥಿ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಆ ರಿಜಿಸ್ಟ್ರೇಷನ್ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಯಾರು ಇಲ್ಲಿ ಸಿಗ್ತಾರೆ ಅವ್ರನ್ನ ಮಾಡಿ ಕರೆದು ವಿದ್ಯಾರ್ಥಿ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಆ ಸಂಘದ ರಿಜಿಸ್ಟ್ರೇಷನ್ ಅಡಿಯಲ್ಲಿ, ವಿದ್ಯಾರ್ಥಿಗಳ ಸಂಘದ ಅಡಿಯಲ್ಲಿ ನಾವು ಇವತ್ತು ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಾಡಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ತಂದಿದೆ. ನೀವೆಲ್ಲರೂ ಸಹ ಬಂದಿರೋದು ನಮಗೆ ತುಂಬ ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿ ಸಂಘದ ಮೂಲಕ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವಂತ ಆಗಲಿ ಅಂತ ಆಶಿಸ್ತಾ, ಮತ್ತೆ ನಾವು 1963ರಿಂದ 2006ರವರೆಗೆ ಎಲ್ಲರನ್ನೂ ಸಂಪರ್ಕಿಸಲು ಪ್ರಯತ್ನ ಪಟ್ಟು ಕೆಲವು ನಂಬರ್ಗಳು ಸಿಗದಿರೋದ್ರಿಂದ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ತಂಡದ ರೂಪದಲ್ಲಿ ರಚನೆ ಮಾಡಿ, ಆ ತಂಡದ ಮುಖಾಂತರ ನಿಮ್ಮೆಲ್ಲರಿಗೂ ಸಹ ಆಹ್ವಾನ ಪತ್ರಿಕೆಯನ್ನ ಅಥವಾ ದೂರವಾಣಿ ಮುಖಾಂತರ ನಿಮ್ಮನ್ನು ಸಂಪರ್ಕಿಸುವ ಕೆಲಸವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನನಗೆ ಒಂದು ಅಭಾರಿಯಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಗುರುಗಳು ಸಹ, ನಾನು ಇಲ್ಲಿ, ನನ್ನ ಹೆಸರು KM ಶ್ರೀನಿವಾಸ್, ನಾನು 1989ರಿಂದ 91ರ ಬ್ಯಾಚಿನಲ್ಲಿ ಟರ್ನರ್ ವಿಭಾಗದಲ್ಲಿ ಸ್ಟೂಡೆಂಟ್ ಆಗಿದ್ದೆ. ಇಲ್ಲಿ ಸ್ಟೂಡೆಂಟ್ ಆದ ನಂತರ ನಾವು ಫ್ಯಾಕ್ಟ್ರಿಲಿ 10-15 ವರ್ಷ ಕೆಲಸ ಮಾಡಿದ ನಂತರ ಮತ್ತೆ JTU ಆಗಿ ಇಲ್ಲಿ ಕೆಲಸ ಮಾಡುವಾಗ ನಾನು ಮಂಗಳೂರಿಗೆ ಫಸ್ಟ್ ಅಪಾಯಿಂಟ್ ಆಗಿ 2006 ನಂತರ ಇಲ್ಲಿಗೆ ಬಂದು ನಾವಿಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದೀವಿ. ಅದೇ ರೀತಿಯಲ್ಲಿ ನನ್ನ ಜೊತೆ ಓದಿರುವಂಥ ಎಷ್ಟೋ ಜನ ಕಿರಿಯ ತರಬೇತಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವೆಲ್ಲರ ಸಹಕಾರದೊಂದಿಗೆ ನಾವು ವಿದ್ಯಾರ್ಥಿ ಸಂಘವನ್ನು ಮಾಡಿ ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು ಸಂತೋಷದ ವಿಚಾರ ಏನಂದ್ರೆ,